ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಸಿಲ್ವರ್ ಗಿಫ್ಟ್ರಿ ಅವ್ರದ್ದು ಹೋಲ್ಸೇಲ್ ಮತ್ತು ರೀಟೇಲ್ ಜರ್ಮನ್ ಸಿಲ್ವರ್ ಪೂಜಾ ಆರ್ಟಿಕಲ್ಸ್ ಎಲ್ಲ ಕೂಡ ನೋಡೋಣ ಫ್ರೆಂಡ್ಸ್. ಇವ್ರ ಹತ್ರ ರಿಟರ್ನ್ ಗಿಫ್ಟ್ ಐಟಮ್ಸ್ ಕೂಡ ಇದೆ. ಸ್ಟಾರ್ಟಿಂಗ್ 50 ರುಪೀಸಿಂದನೇ ನಿಮಗೆ ರಿಟರ್ನ್ ಗಿಫ್ಟ್ ಐಟಮ್ಸ್ ಅನ್ನೋದು ಸಿಗುತ್ತೆ. ಕ್ವಾಂಟಿಟಿ ವೈಸ್ ಸಿಗುತ್ತೆ ಫ್ರೆಂಡ್. ನೀವು ಸೆಟ್ ವೈಸ್ ಬೇಕಾದರೆ ಸೆಟ್ ವೈಸ್ ತಗೋಬೋದು, ಇಲ್ಲ ಓನ್ ಯೂಸ್ಗೆ ನಿಮಗೆ 1-2 ಪೀಸು ಬೇಕು ಅಂದರೆ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಇವ್ರದ್ದು ವೆಬ್ಸೈಟ್ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿರ್ತೀನಿ. ಡೈರೆಕ್ಟಾಗಿ ವೆಬ್ಸೈಟಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಡೈರೆಕ್ಟಾಗಿ ಶಾಪ್ಗೆ ವಿಸಿಟ್ ಮಾಡಿದ್ರೆ ಕಲೆಕ್ಷನ್ಸ್ ಎಲ್ಲ ನೋಡಿ ಪರ್ಚೇಸ್ ಮಾಡ್ಕೊಬರ್ಬೋದು. ಸೊ ಯಾರಾದರೂ ಈ ಥರ ಕಸ್ಟಮೈಸ್ಡ್ ಏನಾನ ದೇವ್ರ ಸೆಟ್ನ ಕಸ್ಟಮೈಸ್ಡ್ ಮಾಡ್ಕೋಬೇಕಂದ್ರೆ ಆ ಥರ ಕೂಡ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಅವ್ರ ಐಡಿಯಾಕ್ಕೋಸ್ಕರ ಈ ಥರ ಕಸ್ಟಮೈಸ್ಡ್ ಮಾಡಿಕೊಟ್ಟಿದ್ದಾರೆ. ಬಟ್ ನಿಮ್ಮ ಐಡಿಯಾಕ್ಕೋಸ್ಕರ ನಿಮಗೆ ಬೇರೆ ಬೇರೆ ಐಟಮ್ಸ್ ಏನಾನ ಸೆಟ್ ಮಾಡಿ ಈ ಥರ ನೀವು ಕಸ್ಟಮೈಸ್ಡ್ ಮಾಡಿ ಪರ್ಚೇಸ್ ಮಾಡ್ಕೋಬೇಕು ಅಂದರೆ ಕೂಡ ಇವ್ರ ಹತ್ರ ಪರ್ಚೇಸ್ ಮಾಡ್ಕೋಬೋದು. ಸೊ ಪ್ರೈಸಸ್ ಬಂದು ತುಂಬ ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದ್ದಾರೆ. ಕಂಪ್ಲೀಟ್ಲಿ ಹೋಲ್ಸೇಲ್ ಪ್ರೈಸ್ಗೆ ನೀವು ಪರ್ಚೇಸ್ ಮಾಡ್ಕೋಬೋದು. ಆ್ಯಂಟಿಕ್ ಜರ್ಮನ್ ಸಿಲ್ವರ್ ಪರ್ ಗ್ರಾಮ್ 9 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಜರ್ಮನ್ ಸಿಲ್ವರ್ ಪರ್ ಗ್ರಾಮ್ ನಿಮಗೆ 6 ರುಪೀಸ್. ವೈಟ್ ಮೆಟಲ್ ಈ ಥರ ಬರೋ ವೆರೈಟೀಸ್ ಎಲ್ಲ ಕೂಡ ನಿಮಗೆ ಗ್ರಾಮ್ 5 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಅಪ್ ಟು ನಿಮಗೆ 5 ರುಪೀಸಿಂದ ಸ್ಟಾರ್ಟ್ ಆದರೆ 12 ರುಪೀಸ್ವರೆಗೂ ಪರ್ ಗ್ರಾಮ್ ಅನ್ನೋದು ಇರುತ್ತೆ. ಸೊ ಸ್ವಲ್ಪ ವೆರೈಟೀಸ್, ಇಂಪೋರ್ಟೆಡ್ ವೆರೈಟೀಸ್ ಇರುತ್ತೆ, ಅವೆಲ್ಲ ಕೂಡ ನಿಮಗೆ ಪೀಸ್ ಲೆಕ್ಕ ಬರುತ್ತೆ. ಯಾವುದಾದ್ರೂ ಪರ್ಟಿಕ್ಯುಲರ್ ಡಿಸೈನ್ ಏನಾರ ಕಸ್ಟಮೈಸ್ ಮಾಡ್ಕೋಬೇಕು ಅಂದರೆ ನೀವು ಮಿನಿಮಮ್ 20 to 25 ಡೇಸ್ ಆಗುತ್ತೆ ಟೈಮ್ ಅದು ರೆಡಿ ಮಾಡಿ ಕೊಡೋಕ್ಕೆ. ಸೊ ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಿದ್ರೆ ಮಾತ್ರನೇ ಕಸ್ಟಮೈಸ್ ಮಾಡ್ಕೊಳಕ್ಕೆ ಅವಶ್ಯಕತೆ ಇರುತ್ತೆ. ಇಲ್ಲ ಅಂದರೆ ಇವ್ರ ಹತ್ರ ಇನ್ನೂ ಬೇರೆ ಬೇರೆ ಐಟಮ್ಸ್ ಎಲ್ಲ ಕೂಡ ಇದೆ ಫ್ರೆಂಡ್ಸ್. ಅದನ್ನು ನೋಡಿ ಬೇಕಾದರೆ ನೀವು ಪರ್ಚೇಸ್ ಮಾಡ್ಕೊಬರ್ಬೋದು. ಡೈರೆಕ್ಟಾಗಿ ಶಾಪ್ಗೆ ವಿಸಿಟ್ ಮಾಡಿ ಕಲೆಕ್ಷನ್ ನೋಡಿ ಪರ್ಚೇಸ್ ಮಾಡ್ಕೊಬರ್ಬೋದು. ಏನು ಮಾಡೆಲ್ ಬರುತ್ತೋ ಅದೇ ಮಾಡೆಲ್ ಮಾಡಿರೋದು ಸರ್. ಇದು ಯಾಕೆ ಏನ್ಗೆ ಯೂಸ್ ಮಾಡ್ತಾರೆ ಸರ್? ಇಷ್ಟು ದಬ್ಬ ಬಿಂದಿಗೆ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಕಟ್ಬಿ ಮುಖ ವರಲಕ್ಷ್ಮಿ ವ್ರತ ಮಾಡ್ತಾರಲ್ವಾ, ಡೈರೆಕ್ಟ್ ಆಗಿ ಇದೇ ಬಿಂದಿಗೆಗೆ ಅವ್ರು ಸೀರೆ ಕಟ್ಟಿ ತೆಂಗಿನಕಾಯಿ ಇಟ್ಟಿ ಮುಖವಾಡ ಇಟ್ಟಿ ಪೂಜೆ ಮಾಡ್ಬೋದು. ಎಷ್ಟು ಬರ್ಬೋದು ಸರ್ ಇದು ವೈಟ್? ಇದು 2.8 kg ಬರುತ್ತೆ. 2.8 9 rupees ಪರ್ ಗ್ರಾಮು. ಸೊ ಇದರಲ್ಲಿ ಡಿಸೈನ್ ನೋಡಿ ತುಂಬಾ ನೀಟಾಗಿ ಫಿನಿಶ್ ಮಾಡಿದ್ದಾರೆ. ಲಕ್ಷ್ಮಿ ಬಂದಿದೆ ಅಲ್ಲ, 9 ಲಕ್ಷ್ಮೀಸ್ ಬಂದಿದೆ. ಅಷ್ಟಲಕ್ಷ್ಮಿ ಲಕ್ಷ್ಮಿ. ಇದೆಲ್ಲ ನಾವು ಸಿಲ್ವರ್ ಅಲ್ಲಿ ತಗೋಬೇಕಾದ್ರೆ ಎಷ್ಟು ಪ್ರೈಸ್ ಆಗುತ್ತೆ? ಸಿಲ್ವರ್ ಅಲ್ಲಿ ನಿಮ್ಗೆ ಅರೌಂಡ್ ಈ ಬಿಂದಿಗೆ ತಗೋಬೇಕು ಅಂದ್ರೆ 3 ಲಕ್ಷ ಮೇಲೆ ಆಗುತ್ತೆ. 3 ಲಕ್ಷ ಮೇಲೆ ಆಗುತ್ತೆ. ಬಟ್ ಅದ್ರಲ್ಲಿ ಒಂದು ಎಲ್ಲರೂ ಸಿಲ್ವರ್ 20% ಕೂಡ 20% ಪ್ರೈಸ್ ಅಲ್ಲಿ ಕೂಡ ಇದು ತಗೋಬಿಡ್ಬೋದು. ತುಂಬಾ ಚೆನ್ನಾಗಿದೆ ಸರ್. ಇದರಲ್ಲಿ ಇಲ್ಲ ಬೇರೆ ಸೈಜಸ್ ಬೇಕಂತ ಸಿಗುತ್ತಾ? ಹೆಂಗ? ಎಲ್ಲಾ ಸೈಜಸ್ ಸಿಗುತ್ತೆ. ಎಲ್ಲಾ ಸೈಜಸ್ ಸಿಗುತ್ತೆ. ಆರ್ಡರ್ ಮೇಲೆ ಮಾಡ್ಕೊಡ್ತೀವಿ. ಯಾವ್ದೇ ಡಿಸೈನ್ ಕೊಟ್ರು ಆ ಡಿಸೈನ್. ಇದು ಇವಾಗ ಯಾರಾದ್ರೂ ಆರ್ಡರ್ ಮಾಡಿರೋದಾ? ಇದು ಆರ್ಡರ್ ಮಾಡಿರೋದು, ಅದಕ್ಕೆ ತರಿಸಿ. ಸೊ ಈ ತರ ನೀವೇನ ದೊಡ್ಡ ಸೈಜ್ ಕಸ್ಟಮೈಸ್ ಮಾಡ್ಕೋಬೇಕಂದ್ರೆ ಫಸ್ಟ್ ಬುಕ್ ಮಾಡ್ಕೋಬೇಕು. 25 ಡೇಸ್ ಆಗುತ್ತೆ ಮಿನಿಮಮ್. 25 ಡೇಸ್ ಕಂಪ್ಲೀಟ್ಲಿ ಹ್ಯಾಂಡ್ ವರ್ಕ್ ಮ್ಯಾಮ್ ಇವೆಲ್ಲ. ಓ, ಇದು ಹ್ಯಾಂಡ್ ವರ್ಕ್ ಮಾಡಕ್ಕೂ ತುಂಬಾನೇ ಟೈಮ್ ತಗೊಂತಾರೆ. ನೀಟ್ ಫಿನಿಶಿಂಗ್ ಇದೆ ನೋಡಿ. ಡಿಪ್ಪಿಂಗ್ ಮಾಡ್ಬೇಕು, ಅದಾದ್ಮೇಲೆ ಸಿಲ್ವರ್ ಡಿಪ್ಪಿಂಗ್ ಅದು ಲೇಟ್ ಆಗುತ್ತೆ. ಮಿನಿಮಮ್ 25 ಡೇಸ್ ಒಂದು ಐಟಮ್ ಬೇಕು ಅಂದ್ರೆ. ನೆಕ್ಸ್ಟ್ ಪ್ಲೇಟ್ ಎಲಿಫೆಂಟ್ ಡಿಸೈನ್ ಬಂದಿದೆ ಅಲ್ಲ, ಎಲಿಫೆಂಟ್ ಲೈಕ್ ಫೇಸ್. ಸೊ ಇದು ಸೆಟ್ ಸಿಗುತ್ತಾ? ಹಂಗೆ ಸೆಟ್ ಸಿಗುತ್ತೆ. ನೀವು ಯಾವ ರೀತಿ ಬೇಕಾದ್ರೂ ಕಸ್ಟಮೈಸೇಷನ್ ಮಾಡ್ಕೋಬಹುದು. ನಮ್ಮ ಹತ್ರ ತುಂಬಾ ಕಲೆಕ್ಷನ್ ಇದೆ, ಬಂದ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾರಾದ್ರೂ ಸೇಲ್ ಪರ್ಪಸ್ ಗೆ ಬೇಕು ಅಂದ್ರೆ ಕೂಡ ಸೆಲೆಕ್ಷನ್ ಮಾಡಿ ಸೇಲ್ ಪರ್ಪಸ್ ಗೆ ಬೇಕಂದ್ರೂ ಕೊಡ್ತೀರಲ್ಲ, ಬಲ್ಕ್ ಕ್ವಾಂಟಿಟಿ ಬೇಕಂದ್ರೆ ಕೊಡ್ತೀರಿ. ನೀರ್ ಹಾಕಿ ಫ್ಲವರ್ಸ್ ಹಾಕಿ ಇಡ್ತಾರಲ್ವಾ, ಆ ರೀತಿ ಈ ತರ ಉರ್ಲಿ ಅಲ್ಲ. ಇದ್ರಲ್ಲಿ ಸೈಜಸ್ ಇದೆ. ಈ ತರ ಬರುತ್ತೆ. ಇದರಲ್ಲಿ ಸ್ಮಾಲ್ ಆಲ್ರೆಡಿ ಇವಾಗ ತೋರಿಸಿದ್ ಬಿಗ್ ಸೈಜ್, ಇದು ಸ್ಮಾಲ್ ಸೈಜ್. ಇದ್ರಲ್ಲಿ ಇನ್ನೂ ಸ್ಮಾಲ್ ಸೈಜ್ ಸಿಗುತ್ತಾ? ಕಲೆಕ್ಷನ್ಸ್ ಇದೆ ನಿಮ್ಗೆ. ಡಿಸೈನ್ ಇದು ಎಷ್ಟು ಬರ್ಬೋದು ಸರ್ ವೈಟ್? ಇದು ಅರೌಂಡ್ 1.2 kg ಬರುತ್ತೆ. 1.2 kg. ಓಕೆ. ಮತ್ತೆ ಇದು ಜರ್ಮನ್ ಸಿಲ್ವರ್ ಚೊಂಬು, ಅಷ್ಟಲಕ್ಷ್ಮಿ ಚೊಂಬು. ಇದು ಆಂಟಿಕ್ ಅಲ್ಲ? ಇದು ಜರ್ಮನ್ ಸಿಲ್ವರ್. ಓಕೆ. ಇದು ಆಂಟಿಕ್ ಎಲೆ ಮತ್ತೆ ಆಂಟಿಕ್ ಎಲೆ ಮತ್ತೆ ತೆಂಗಿನಕಾಯಿ ಈ ತರ ಇಟ್ಕೋಬಹುದು ನೀವು. ಓಕೆ. ಕಲ್ಶ ನಾರ್ಮಲ್ ರೆಗ್ಯುಲರ್ ಯೂಸ್ ಮಾಡ್ಕೋಬಹುದಲ್ಲ. ಇದು ಕೋಕೋನಟ್ ಇನ್ನು ಸ್ಮಾಲ್ ಸೈಜ್ ಬೇಕಂತ ಸಿಗುತ್ತೆ. 2 ಸೈಜಸ್ ಇದೆ, ಸಿಗುತ್ತೆ. ಸ್ಮಾಲ್ ಸೈಜ್ ಸಿಗುತ್ತೆ, ಬಿಗ್ ಸೈಜ್ ಸಿಗುತ್ತೆ. ಇದು ಲಾಸ್ಟ್ ಸೈಜಾ? ಅಕಾರ್ಡಿಂಗ್ಲಿ ನಿಮ್ಗೆ ಯಾವ ಸೈಜ್ ಬೇಕೋ, ನಿಮ್ ಬಿಂದಿಗೆಗೆ ಯಾವ ತರ ಬೇಕೋ, ಇಲ್ಲ ನಿಮ್ ಚೊಂಬಿಗೆ ಸೊ ಅದು ಕೂಡ. ಇದು ಇವಾಗ ಈ ತರ ಕೋಕೋನಟ್ ಕಸ್ಟಮೈಸ್ ಮಾಡ್ಕೋಬೇಕಂದ್ರೆ ಎಷ್ಟು ದಿವಸ ಆಗುತ್ತೆ ಸರ್? ಅದನ್ನು 20 ಡೇಸ್ ಬಿಫೋರ್ ಹೇಳಿದ್ರೆ ಪ್ರತಿಯೊಂದು ಪ್ರಾಡಕ್ಟ್ ನೀವು ಯಾವ್ದೇ ಮಿನಿಮಮ್ 20-25 ಡೇಸ್ ಆಗುತ್ತೆ. ರೆಡಿ ಇದ್ರೆ ಇಮಿಡಿಯೇಟ್ ಸಿಗುತ್ತೆ. ಸೊ ಒಂದ್ಸರಿ ಶಾಪ್ಗೆ ಬಂದ್ರೆ ಐಡಿಯಾನು ಬರುತ್ತೆ. ಯಾವ್ದಾದ್ರು ಕಸ್ಟಮೈಸ್ ಮಾಡ್ಕೋಬೇಕಾ ಇಲ್ಲ ರೆಡಿ ಇರೋದೇ ತಗೋಬೋದಾ ಅಂತ ಐಡಿಯಾನು ಬರುತ್ತೆ. ಆಲ್ಮೋಸ್ಟ್ ಐಟಮ್ಸ್ ರೆಡಿ ಇರುತ್ತೆ ಅಲ್ಲ? ರೆಡಿ ಇರುತ್ತೆ. ಈಗ ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ, ತುಂಬಾ ಐಟಮ್ಸ್ ರೆಡಿ ಇರುತ್ತೆ. ಏನಾನ ಅವರು ಓನ್ ಪ್ರಾಡಕ್ಟ್ ಬೇಕು, ಬೆಳ್ಳಿಯಲ್ಲಿ ನೋಡಿರ್ತಾರೆ, ಇಷ್ಟಪಟ್ಟಿರ್ತಾರೆ, ಅದೇ ಪ್ರಾಡಕ್ಟ್ ಅದು ಇಮೇಜಸ್ ತಗೋಬಂದ್ರೆ ಅದನ್ನ ಮಾಡ್ಕೊಡ್ತೀವಿ. ಅದೆಲ್ಲ ಬೇಕು ಅಂದ್ರೆ. ಮತ್ತೆ ಇದು ತುಳಸಿ ಪಾಟ್
ತುಳಸಿ ಇದ್ರಲ್ಲಿ ಏನು ಅಡ್ವಾಂಟೇಜ್ ಅಂದ್ರೆ ಇದು ಕೂಡ ಮನೆಯಲ್ಲಿ weight ನೀವು ಇದೆ ರಿಯಲ್ ಗಿಡ ಹಾಕಿ ಇಡಬಹುದು ಇದ್ರಲ್ಲಿ. ಇದ್ರಲ್ಲಿ ಸೊ ಇದು ರೆಗ್ಯುಲರ್ ರೆಗ್ಯುಲರ್ ಯೂಸ್ ಮಾಡಬಹುದು. ಮಣ್ಣು ಏನು ಅಂದ್ರೆ ಒಳಗಡೆ ನೀವು ಹೋಲ್ಸ್ ಈ ತರ ಹೋಲ್ಸ್ ಮಾಡ್ಕೊಂಡ್ರೆ ನೀರು ಇಲ್ಲ ಡೈರೆಕ್ಟ್ ಆಗು ಪ್ಲಾಂಟ್ ಹಾಕಿ ಇಡಬಹುದು, ಇಲ್ಲ ಅಂದ್ರೆ ಪ್ಲಾಸ್ಟಿಕ್ ಇದು ಬರುತ್ತಲ್ವಾ ಪಾಟ್ಸ್ ಗೆ, ಅದು ಲಿಡ್ ಹಾಕಿ ಕೂಡ ಇಡಬಹುದು. ಓಕೆ. ಸೊ ಇವಾಗ ಇದರಲ್ಲಿ ಮಣ್ಣು ಹಾಕ್ತಿವಿ, ವಾಟರ್ ಹಾಕ್ತಿವಿ, ಏನು ಆಗಲ್ಲ, ಏನು ಆಗಲ್ಲ. ಸೊ ಅದು ಒಳಗಡೆ ಮಾತ್ರ ನಿಮ್ಗೆ ಕಪ್ಪು ಇದು ಇರುತ್ತೆ, ಮಣ್ಣು ಹಾಕಿರ್ತಿರಲ್ಲ ಸಾಯಿಲ್, ಕೆಮಿಕಲ್ ಚೇಂಜಸ್ ಇರುತ್ತೆ. ಆಚೆ ಹೀಗೆ ಇರುತ್ತೆ, ಸೇಮ್ ಅದೇ ತರನೇ ಇರುತ್ತೆ. ಏನಂದ್ರೆ ನೀವು ಸೋಪ್ ಹಾಕಿ ತೊಳಿಬಾರ್ದು, ಜಸ್ಟ್ ವಾಟರ್ ವಾಶ್. ಓಕೆ, ಸೋಪ್ ಮಾತ್ರ ಯೂಸ್ ಮಾಡಬಾರ್ದು. ಇದು ಕೋಲ್ಗೇಟ್ ಪೌಡರ್ ಯೂಸ್ ಮಾಡಬಾರ್ದು. ಆಂಟಿಕ್ ಫಿನಿಶ್ ಬೇಡ, ಸಿಲ್ವರ್ ಫಿನಿಶ್ ಗೆ. ಇವಾಗ ಸಪೋಸ್ ಆಯಿಲ್ ಎಲ್ಲ ಹಾಕಿರ್ತೀವಲ್ಲ ದೀಪಕ್ಕೆ, ಈ ತರ ಪ್ರಾಡಕ್ಟ್ಸ್ ಆದ್ರೆ ನೀವು ಈ ತರ ಪ್ರಾಡಕ್ಟ್ಸ್ ಎಲ್ಲ ಇದೆಯಲ್ಲ, ಈ ತರ ಪ್ರಾಡಕ್ಟ್ಸ್ ಗೆ ನೀವು ಕೋಲ್ಗೇಟ್ ಪೌಡರ್ ಹಾಕಿ ಯೂಸ್ ಮಾಡಬಹುದು. ಇಲ್ಲ ಆಂಟಿಕ್ ಜರ್ಮನ್ ಸಿಲ್ವರ್ ಅಲ್ಲಿ ಈ ತರ ದೀಪಾಸ್ ಬರುತ್ತಲ್ಲ, ಇಲ್ಲಿ ಕೋಲ್ಗೇಟ್ ಡ್ರೈ, ಇಲ್ಲಿ ನನ್ಗೆ ವಾಷಿಂಗ್ ಟಿಪ್ ಹೇಳ್ತೀನಿ ನೋಡಿ, ಇಲ್ಲಿ ಜಿಡ್ ಆಗಿರುತ್ತಲ್ವಾ, ಕೋಲ್ಗೇಟ್ ಡ್ರೈ ಪೌಡರ್ ಹಾಕಿ ಬಟ್ಟೆಯಲ್ಲಿ ಒರೆಸಿ ವಾಟರ್ ವಾಶ್ ಮಾಡ್ಕೊಂಡ್ರೆ ಹೋಗುತ್ತೆ. ತುಂಬಾ ಜನ ಪೂಜಾ ಸಾಮಾನು ಕ್ಲೀನ್ ಮಾಡಿಗೆ ತುಂಬಾ ಥಿಂಕ್ ಮಾಡ್ತಾರೆ, ಬಟ್ ಅದು ಕೂಡ ಈಸಿ ಆಗುತ್ತೆ ಈ ಪ್ರಾಡಕ್ಟ್ ತಗೊಂಡ್ರೆ. ಓಕೆ, ಎಲಿಫೆಂಟ್ ದೀಪ ಪಕ್ಕ ಐಟ ಅಂತ ದೀಪಗಳು. ಇದು weight ಎಷ್ಟಿರ್ಬೋದು ಸರ್? ಇದು 800 ಗ್ರಾಮ್ಸ್ ಬರುತ್ತೆ. 800 ಗ್ರಾಮ್ಸ್ ಜೊತೆ. ಸರ್ ಇದು ಸ್ಮಾಲ್ ಬಿಂದಿಗೆನಾ? ಇದು ಬಿಂದಿಗೆ, ಇದೂನು ಅದೇ ತರನೇ ಚಿಕ್ಕ ಸೈಜ್. ಈಗ ಅದ್ರಲ್ಲಿ ಅಷ್ಟಲಕ್ಷ್ಮಿ, ಇದು ಬಂದ್ಬಿಟ್ಟು ನಾರ್ಮಲ್ ಡಿಸೈನ್ ಬಂದಿರೋದು ನೋಡಿ. ಈ ತರ ತೆಂಗಿನಕಾಯಿ, ಬರೀ ಎಲೆ ಇಲ್ಲದೆ ತೆಂಗಿನಕಾಯಿ ಕೂಡ ಇಡ್ಕೋಬಹುದು. ಇದು ಚೆನ್ನಾಗಿದೆ ನೋಡಿ. ಎಲ್ಲ 9 ರೂಪೀಸ್ ಗ್ರಾಮೇಜ್. ಇದು 9. ಎಷ್ಟು ಬರ್ಬೋದು ಸರ್ weight ಇದು? ಅರೌಂಡ್ 2 kg ಬರುತ್ತೆ. ಕೋಕೋನಟ್ ಮಾತ್ರ ಅಂದ್ರೆ ಎಷ್ಟು weight ಬರ್ಬೋದು? ಕೋಕೋನಟ್ 350 ಗ್ರಾಮ್ ಬರುತ್ತೆ. 350 ಗ್ರಾಮ್ ಬರುತ್ತೆ. ಓಪನ್ ಕೂಡ ಇದು ಸ್ಮಾಲ್ ಸೈಜ್ ಬಿಗ್ ಸೈಜ್? ಬಿಗ್ ಸೈಜ್ ಇದು ಬಿಗ್ ಸೈಜ್, ಇದಕ್ಕಿಂತ ಸ್ಮಾಲ್ ಸೈಜ್ 250 ಗ್ರಾಮ್ ಬರುತ್ತೆ. ಓಕೆ, 2 ಸೈಜ್ ಮಾತ್ರ ಬರುತ್ತೆ. 2 ಸೈಜ್ ಬರೋದು. ಓಕೆ, ಇದು ನೋಡಿ, ಇದು ಉರ್ಲಿ ಅಲ್ಲ? ಇದು ಉರ್ಲಿ, ಅಷ್ಟಲಕ್ಷ್ಮಿ ಉರ್ಲಿ ಪ್ಲೇಟ್, ಪೂಜಾ ಪ್ಲೇಟ್. ನೀವು ಫ್ರೂಟ್ಸ್ ಎಲ್ಲ ಇಟ್ಕೋಬಹುದು, ಮತ್ತೆ ವೆಡ್ಡಿಂಗ್ ಡೆಕೋರ್ ಎಲ್ಲ ಮಾಡ್ಕೋಬಹುದು. ಇದು ಅಪ್ರಾಕ್ಸಿಮೇಟ್ weight ಎಷ್ಟು ಬರ್ಬೋದು ಸರ್? 1.3 kg ಬರುತ್ತೆ. 1.3. ಸೊ ಅಪ್ರಾಕ್ಸಿಮೇಟ್ ಅವರು ಕ್ಯಾಲ್ಕುಲೇಟ್ ಮಾಡ್ಕೋಬಹುದಲ್ಲ. ಫಿನಿಶಿಂಗ್ ಕೂಡ ತುಂಬಾ ನೀಟ್ ಆಗಿದೆ ನೋಡಿ. ಇದ್ರಲ್ಲೇ ನಿಮ್ಗೆ 5 ರೂಪೀಸ್ ಗ್ರಾಮ್ ಬೇಕಾದ್ರೂ ಮಾಡ್ಕೊಡ್ತೀವಿ. 5 ರೂಪೀಸ್ ಗ್ರಾಮ್, 5 ರೂಪೀಸ್ಗೆ 1 ಗ್ರಾಮ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಫಿನಿಶಿಂಗ್ ಹೋಗುತ್ತೆ. ಬಟ್ ಇದು ಬಂದ್ಬಿಟ್ಟು 9 ರೂಪೀಸ್ ಗ್ರಾಮ್, ಟಚ್ ಮೇಲೆ ಹೋಗುತ್ತೆ. 5 ರೂಪೀಸ್ ಇಂದ ನಮ್ಮ ಹತ್ರ 12 ರೂಪೀಸ್ 15 ರೂಪೀಸ್ ವರ್ಗೂ ಇದೆ. ಬೇಸ್ಡ್ ಆನ್ ಫಿನಿಶಿಂಗ್ ಇಟ್ ವಿಲ್. ಇನ್ನು ಸ್ವಲ್ಪ ಹೆವಿ ಆಗ್ಬೇಕಂದ್ರೂ ಸಿಗುತ್ತಾ? ಸಿಗುತ್ತೆ. ಪ್ಲೇಟಿಂಗ್ ಇನ್ನು ಜಾಸ್ತಿ ಮಾಡ್ಕೊಡ್ಬೇಕಂದ್ರೆ ಮಾಡ್ಕೊಡ್ತೀವಿ ಆರ್ಡರ್ ಮೇಲೆ. ಆಸನ ಮನೆಯಲ್ಲಿ ತುಂಬಾ ಜನ ಕೇಳ್ತಾ ಇದ್ರು, ಪೂಜಾ ರೂಮ್ಗೆ ನಾವು ದೇವ್ರ ಚಿಕ್ಕ ಚಿಕ್ಕ ವಿಗ್ರಹಗಳೆಲ್ಲ ಇಟ್ಕೊಳ್ಳೋದಕ್ಕೆ ಸಿಂಹಾಸನ ಬೇಕು. ಈ ತರ ಹೊಸದಾಗೆ ನಾವು ಚಿಕ್ಕ ಸೈಜ್ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ. ಇದು ಎಷ್ಟಿದೆ ಸರ್ weight? ಇದು 1.4 1.5 kg. 9 ರೂಪೀಸ್ ಗ್ರಾಮ್. 9 ರೂಪೀಸ್ ಗ್ರಾಮ್. ಓಕೆ. ಪ್ಲೇಟಿಂಗ್ ಕೂಡ ಅಷ್ಟೇ, ಈ ತರ ರಿಮೂವಬಲ್. ನೀವು ವಾಷಿಂಗ್ ಕೂಡ ರಿಮೂವ್ ಮಾಡ್ಕೋಬಹುದು. ಸೊ ಇದು ವಾಶ್ ಮಾಡಕ್ಕೂ ಕಷ್ಟ ಇಲ್ಲ, ಜಸ್ಟ್ ಓನ್ಲಿ ವಾಟರ್ ವಾಶ್ ಮತ್ತೆ ಕ್ಲಾತ್ ಅಲ್ಲಿ ಕ್ಲೀನ್ ಮಾಡಿ ತಿಕ್ಕೋದು. ಓಕೆ, ಇದಕ್ಕಿಂತ ಚಿಕ್ಕ ಸೈಜ್ ಸಿಗುತ್ತಾ? ಚಿಕ್ಕ ಸೈಜ್ ಸಿಗುತ್ತೆ. ಮೀನಾ ವರ್ಕ್ ಮಾಡಿರೋದು. ಇದು ಸ್ವಲ್ಪ ಮೀನಾ ವರ್ಕ್ ಮಾಡಿರೋದು. ಸೊ ಇದು 9 ರೂಪೀಸ್ ಗ್ರಾಮ್ ಎಕ್ಸ್ಟ್ರಾ ಇರುತ್ತೆ. ಇಲ್ಲ ಮೀನಾ ವರ್ಕ್ ಎಲ್ಲ ಬಂದಿದೆಲ್ಲ, ಇದಕ್ಕೆ ಅದು ಮೀನಾ ಚಾರ್ಜಸ್ ಓನ್ಲಿ 350 ರೂಪೀಸ್ ಬರುತ್ತೆ ಮೀನಾ ಚಾರ್ಜಸ್. ಸೊ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಇದೆ ಇದು. ಈ ತರ ನೀವು ದೇವ್ರ ವಿಗ್ರಹಗಳು ಕೂಡ ಇಟ್ಕೋಬಹುದು. ಇದು ಪ್ಯೂರ್ ಸಿಲ್ವರ್ ಅಂಡ್ ಗೋಲ್ಡ್ ಪ್ಲೇಟಿಂಗ್. ಇದು ಮಾರ್ಬಲ್ ಮೇಲೆ. ಓಕೆ, ಇದೆಲ್ಲ ಪೀಸ್ ಲೆಕ್ಕ ಬರುತ್ತೆ? ಪೀಸ್ ರೇಟ್. ಈ ತರ ನೀವು ಇಟ್ಟು ಪೂಜೆ ಮಾಡ್ಕೋಬಹುದು. ಸೊ ನೀವು ಸ್ವಲ್ಪ ನಿಮ್ಮ ಐಡಿಯಾ ತರ ನೀವು ರೆಡಿ ಮಾಡಿದೀರಾ. ಸೊ ಅವ್ರ ಕಸ್ಟಮರ್ಸ್ ಬಂದ್ರೆ ಅವ್ರು ಯಾವ ತರ, ಓಕೆ, ಸೊ ಅವ್ರು ಬೇರೆ ಯಾವ್ದೋ ದೇವ್ರಿಗೆ ಹೋಗ್ಬೇಕು, ಮಂಟಪ ಬೇರೆ ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೋಬಹುದು. ಶೋನ ಹಿಡಿದು ಸೋಫಾ ಸೆಟ್ ವರ್ಗು ಮನೆಗೆ ಏನೇನ್ ಡೆಕೋರ್ಸ್ ಬೇಕೋ ಎಲ್ಲ ಮಾಡಿ. ಓಕೆ ಓಕೆ, ಸೋಫಾ ಸೆಟ್ ಮಾಡ್ತೀರಾ? ಸೋಫಾ ಸೆಟ್ ಮಾಡ್ಕೊಟ್ಟಿದೀವಿ. ಓಕೆ. ಜಂಬೋ ಆನೆ. ಜಂಬೋ ಆನೆನಾ? ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಹೌದು, ತುಂಬಾ ಜನ ವರಮಹಾಲಕ್ಷ್ಮಿಗೆ ಆನೆ ಇಟ್ರೆ ಚೆನ್ನಾಗಿರುತ್ತೆ. ಇವಾಗ ಸೆಂಟಿಮೆಂಟ್ ಅಲ್ಲಿ ಥಿಂಕ್ ಮಾಡ್ತಾರೆ. ಇದು ಎಷ್ಟು ಇರ್ಬೋದು ಸರ್ weight? ಇದರಲ್ಲಿ ನಿಮಗೆ ಆಂಟಿಕಾ ಅಲ್ಲ ನಾರ್ಮಲ್? ಪೀಸ್ ರೇಟ್ ಬರುತ್ತೆ. ಮಾರ್ಬಲ್ ಮೇಲೆ ಸಿಲ್ವರ್ ಶೀಟ್. ಓಕೆ ಓಕೆ, ಪೀಸ್ ರೇಟ್ ಬರುತ್ತೆ. ಪೀಸ್ ರೇಟ್ ಬರುತ್ತೆ. ಇದು ಅರೌಂಡ್ ನಿಮಗೆ 9800 ಆಗುತ್ತೆ ಜೊತೆ. ಓಕೆ, ಪ್ಯೂರ್ ಸಿಲ್ವರ್ ಪ್ಲೇಟಿಂಗ್. ಪ್ಯೂರ್ ಸಿಲ್ವರ್ ಪ್ಲೇಟಿಂಗ್. ಇದರ ಕಾಂಬಿನೇಷನ್ ಬರುತ್ತೆ, ಗೋಲ್ಡ್ ಸಿಲ್ವರ್, ವೈಟ್ ಗೋಲ್ಡ್, ತುಂಬಾ ಕಾಂಬಿನೇಷನ್ಸ್ ಬರುತ್ತೆ. ಗೋಲ್ಡ್ ಸಿಲ್ವರ್. ಸೊ ಈ ತರ ಪ್ಲೇಟೆಡ್ ಬೇಕಂದ್ರೆ ಮಾಡಿಸ್ಕೋಬಹುದು. ಇದಕ್ಕೆ ಎಕ್ಸ್ಟ್ರಾ ಬರುತ್ತೆ? ಇಲ್ಲ, ಏನಿಲ್ಲ, ಯಾವ್ದನ್ನ ಕಲರ್ ತಗೋಬಹುದು. ಆ ಸೈಜ್ ಗೆ ಆಯಾ ರೇಟ್. ಓಕೆ, ಜೊತೆಗೆ. ಓಕೆ, ಇದು ಕೂಡ ಇವಾಗ ಸೆಂಟಿಮೆಂಟ್ ಅಲ್ಲಿ ಮನೇಲಿ ಮಾಡ್ಕೊಂತ ಇದ್ದಾರೆ. ಸಿಲ್ವರ್ ಪ್ಲೇಟಿಂಗ್. ಓಕೆ, ಇದು ಪೀಸ್ ಲೆಕ್ಕನೆಲ್ಲ ಸರ್? ಆದ್ರೂ ಇವಾಗ ಕಾಮಧೇನು ಬೇಕು,
ಕಾಮಧೇನು ಎತ್ಕೊಂಡು ಹೋದ್ರೆ ಅದೊಂದು ವೆಲ್ತ್ ಅಂತ ಹೇಳ್ತಾರೆ. ಓಕೆ, ಇದು ಪೀಸ್ ಲೆಕ್ಕನೇ ಅಲ್ಲ? ಪೀಸ್ ರೇಟ್ ಇರ್ತಲ್ಲ. ಇದು ಇನ್ನೂ ಸ್ಮಾಲ್ ಸೈಜ್ ಬೇಕಂದ್ರೆ ಸ್ಮಾಲ್ ಸೈಜ್ ಇಂದ ದೊಡ್ಡ ಸೈಜ್ ವರೆಗೂ ಇದೆ. ಓಕೆ, ಇದು ಅಪ್ರಾಕ್ಸಿಮೇಟ್ ರೇಂಜ್ ಎಷ್ಟು ಬರುತ್ತೆ ಸರ್ ಈ ಸೈಜ್? ಈ ಸೈಜ್ 2000 ಪ್ಲಸ್ ಬರುತ್ತೆ. 2000 ಪ್ಲಸ್. ಇದು ಸಿಲ್ವರ್ ಪ್ಲೇಟಿಂಗ್ ಅಲ್ಲ? ಸಿಲ್ವರ್ ಪ್ಲೇಟಿಂಗ್, ಸಿಲ್ವರ್ ಶೀಟ್, ಮಾರ್ಬಲ್ ಮೇಲೆ ಸಿಲ್ವರ್ ಶೀಟ್, ಬ್ಯಾಕ್ ಸೈಡಲ್ಸ್ ಅಂತ. ಇದೇನು ಮತ್ತೆ ಕೆಳಗಡೆ ಆಗಿದ್ರೆ ಬ್ರೇಕಬಲ್, ಇದು ಬ್ರೇಕಬಲ್, ಹುಷಾರಾಗಿ ನೋಡ್ಕೋಬೇಕು. ಓಕೆ. ಆಂಟಿಕ್ ಪ್ಲೇಟ್ ಚಿಕ್ಕದು, ಮತ್ತೆ ಅಷ್ಟಲಕ್ಷ್ಮಿ ಕಲಶ ಚಂಬು. ಇದು ನಾರ್ಮಲ್ ಸಿಲ್ವರ್ ಅಲ್ಲ? ಜರ್ಮನ್ ಸಿಲ್ವರ್, 6 ರೂಪೀಸ್ ಗ್ರಾಮ್ ಇದು. ಇದು 6 ರೂಪೀಸ್. ಇದು ಎಷ್ಟು ಇರ್ಬೋದು ಸರ್ weight? ಇದೊಂದು 200 ಗ್ರಾಮ್ಸ್ ಇರುತ್ತೆ. 200 ಗ್ರಾಮ್ಸ್. ಇದು ಏನು ಸರ್? ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸತ್ಯನಾರಾಯಣ ಸ್ವಾಮಿ ಐಡಲ್. ಓಕೆ, ವಿಷ್ಣು ಲಕ್ಷ್ಮಿ ಮತ್ತೆ ಶಂಕು ಚಕ್ರ, ಪ್ಯೂರ್ ಸಿಲ್ವರ್ ಪ್ಲೇಟಿಂಗ್. ಓಕೆ, ಇದು ಪೀಸ್ ಲೆಕ್ಕ ಬರುತ್ತೆ? ಪೀಸ್ ರೇಟ್ ಬರುತ್ತೆ. ಇದು ಅರೌಂಡ್ 2800 ಬರುತ್ತೆ. ಓಕೆ, ಒನ್ ಪೀಸ್. ಸೊ ಇದು ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಕ್ ಮಾತ್ರ ಯೂಸ್ ಮಾಡಬೇಕು. ಮಾಡ್ತಾರೆ ಕೆಲವರು ಚಿಕ್ಕದಾಗಿ ಮಾಡ್ಕೋಬೇಕು, ನಮ್ ದೇವ್ರ ಮನೆ ಚಿಕ್ಕದಾಗಿದೆ, ಸೊ ಅಕಾರ್ಡಿಂಗ್ಲಿ ನೀವು ಈ ತರ ಇಟ್ಟು ಈ ಐಡಲ್ ಇಟ್ಟು ನೀವು ಒಳಗಡೆ ಇರೋದೆಲ್ಲ ಕಾಯಿನ್ಸ್. ಇದು 108 ಗೋಲ್ಡ್ ಕಾಯಿನ್ಸ್ ಅಂತ, ಮಂತ್ರ ಕಾಯಿನ್ಸ್. ಇದು ಹೆಂಗ ಸರ್ weight ಲೆಕ್ಕನಾ? ಪೀಸ್ ರೇಟ್ ಬರುತ್ತೆ. 108 ಕಾಯಿನ್ಸ್ ಬರುತ್ತೆ ಒಂದು ಬಾಕ್ಸ್ ಅಲ್ಲಿ, ಅದು ಪೀಸ್ ರೇಟ್ ಬರುತ್ತೆ. ಮತ್ತೆ ಆಂಟಿಕ್ ಕುಡ್ಲಿ. ಸೊ ಇದು ರೆಗ್ಯುಲರ್ ಆಗಿ ಮನೇಲಿ ಮಾಡ್ಕೊಂಡು ಪೂಜೆ ಮಾಡ್ಕೋಬಹುದು, ಏನ್ ತೊಂದ್ರೆ ಇಲ್ಲ, ದೇವ್ರ ಮನೆ ಇಟ್ಕೊಂಡು. ಅದಕ್ಕೆ ಇಷ್ಟು ಚಿಕ್ಕದಾಗ ಪುಟ್ಟಾಗಿ ಮಾಡಿದ್ವಿ. ಓಕೆ, ಲಾಸ್ಟ್ ಸೈಜ್ ಇದೆ. ಸೈಜಸ್ ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಆರ್ಡರ್ ಮೇಲೆ. ಓಕೆ, ಇವಾಗ ಪೂಜಾ ದೇವಸ್ಥಾನಗಳಲ್ಲಿ ರೆಗ್ಯುಲರ್ ಮಂತ್ಲಿ ಮಾಡ್ತಾರೆ, ಅಂತವ್ರಿಗೆ ಬಂದು ಇನ್ನು ಬಿಗ್ ಸೈಜ್ ಬೇಕಂದ್ರೆ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಇದು ಗೋಲ್ಡ್ ಪ್ಲೇಟೆಡ್ 24 ಕ್ಯಾರೆಟ್ ಎಕ್ಸ್ಕ್ಲೂಸಿವ್ ರೇಂಜ್. ಓಕೆ, ಇದು ಸ್ವಲ್ಪ ರೇಂಜ್ ಹೆವಿ ಇರುತ್ತಾ? ಎಕ್ಸ್ಕ್ಲೂಸಿವ್ ರೇಂಜ್ ಪ್ರಾಡಕ್ಟ್ಸ್, ವರ್ಕ್ಮನ್ಶಿಪ್ ಕೂಡ ನೀವು ನೋಡಬಹುದು. ಹೌದು, ಇದು ರೆಗ್ಯುಲರ್ ಮನೇಲಿ ಮಾಡ್ಕೋಬಹುದು. ಇವಾಗ ಗಣಪತಿ ಪೂಜೆ ಎಲ್ಲ ಬರುತ್ತೆ ಅಲ್ಲ ಸರ್, ಅವಾಗ ಮತ್ತೆ ಇದು ಮಾಡ್ಕೊಂಡು ವಿಗ್ರಹ ಮಾಡ್ಕೊಂಡು 15000 ಪ್ಲಸ್ ಬರುತ್ತೆ ಈ ಐಟಮ್. ಓಕೆ, ಇದರಲ್ಲಿ ಇನ್ನು ಸ್ಮಾಲ್ ಸೈಜ್ ಸಿಗುತ್ತಾ ಇಲ್ಲ ಒಂದೇ ಸೈಜ್? ಇವೆಲ್ಲ ಯೂನಿಕ್ ಪೀಸ್. ಒಂದ್ ಪೀಸ್ ಬೇಕು, ಇನ್ನೊಂದ್ ಪೀಸ್ ಬೇಕು ಅಂದ್ರೆ ಸಿಗಲ್ಲ. ಒಂದೇ ಪೀಸ್ ಲಿಮಿಟೆಡ್ ಎಡಿಷನ್ ಪೀಸ್. ಓಕೆ, ಕಂಪ್ಲೀಟ್ ಗೋಲ್ಡ್ ಪ್ಲೇಟೆಡ್ ಆಯ್ತು. ಹೌದು, ಚೆನ್ನಾಗಿದೆ. ಇದು ಆಲ್ರೆಡಿ ಸ್ಮಾಲ್ ಸೈಜ್ ನೋಡಿದ್ವಿ, ಇದು ದೊಡ್ಡ ಸೈಜ್ ಮ್ಯಾಮ್. ಓಕೆ, ಇದು ಕಂಪ್ಲೀಟ್ ಅಷ್ಟಲಕ್ಷ್ಮಿ ಡಿಸೈನ್. ಇದು ಎಷ್ಟು? ಪ್ಲೇಟಿಂಗ್ 9 ರೂಪೀಸ್ ಗ್ರಾಮ್. weight ಎಷ್ಟಿದೆ ಸರ್? ಇದು 2.5 kg ಇದೆ. 2.5 kg. ಇದು ಲಾಸ್ಟ್ ಸೈಜ್. ನಿಮಗೆ ಕಮ್ಮಿ ರೇಟ್ ಇಂದ ಬೇಕಾದ್ರೂ ಮಾಡಬಹುದು, ಫಿನಿಶಿಂಗ್ ಅಷ್ಟೊಂದು ಬರಲ್ಲ. ಇವಾಗ ಇದೇನ್ ಫಿನಿಶಿಂಗ್ ಇದೆ, 5 ರೂಪೀಸ್ ಗ್ರಾಮ್ ಅಲ್ಲಿ 6 ರೂಪೀಸ್ ಗ್ರಾಮ್ ಅಲ್ಲೂ ಮಾಡಬಹುದು. ಓಕೆ, ರೇಂಜ್ ಸ್ಟಾರ್ಟ್ಸ್ ಫ್ರಮ್ 5 to 15 ರೂಪೀಸ್. ಇದು ಲಾಸ್ಟ್ ಸೈಜ್. ಇದಕ್ಕೂ ದೊಡ್ಡ ಸೈಜ್ ಕೂಡ ಮಾಡ್ಕೊಡ್ತೀವಿ ಆರ್ಡರ್ ಮೇಲೆ. ಓಕೆ, ಇದು ಸರ್ ಬಾಲಾಜಿ ಸೆಟ್. ಇದು ಇರೋದ್ರಲ್ಲೇ ದೊಡ್ಡ ಸೈಜ್, 18 ಇಂಚಸ್ ಬಾಲಾಜಿ. ಮಾರ್ಬಲ್ ಅಂಡ್ ವ್ಯಾಕ್ಸ್ ಮಿಕ್ಸ್ಡ್. ಇಷ್ಟು ಇಂಚಸ್ ಬಂದು ಮನೇಲಿ ಮಾಡಬಹುದು. 18 ಇಂಚಸ್ ಇಡಬಹುದು. ಇದು ಶೋ ಪೀಸ್, ಕಲ್ಲಿಂದ ಆದ್ರೆ ಮನೇಲಿ ಮಾಡಬಾರ್ದು. ಇದು ಕಲ್ಲಿಂದಲ್ಲ, ವ್ಯಾಕ್ಸ್ ಮತ್ತೆ ಮಾರ್ಬಲ್ ಪೌಡರ್ ಅಲ್ಲಿ ಮಾಡಿ ಮೇಲ್ಗಡೆ ಶೀಟ್ ಏನಿದೆ ಬೆಳ್ಳಿ ಶೀಟ್ ಹಾಕಿ ಸ್ಟೋನ್ ವರ್ಕ್. ಪ್ಯೂರ್ ಸಿಲ್ವರ್. ಹೌದು, ಇದು ಸ್ಟಾರ್ಟಿಂಗ್ ಫ್ರಮ್ 15,500 ಈ ಸೈಜ್ಗೆ. 15,500. ಓಕೆ, 15,500. ಮತ್ತೆ ಆನೆಗಳು ಮಾರ್ಬಲ್ ಮೇಲೆ. ಇದು ಗೋಲ್ಡ್ ಪ್ಲೇಟಿಂಗ್, ಇದು ಹೊಸದಾಗಿ ಮಾಡಿರೋದು ನಾವು ಈ ಸಲ. ಜ್ಯುವೆಲ್ ಗೋಲ್ಡ್ ಪ್ಲೇಟೆಡ್ ಜ್ಯುವೆಲ್ಸ್. ಓಕೆ, ಇದು ಪೀಸ್ ಲೆಕ್ಕ ಬರುತ್ತೆ. ಇದು ಲಕ್ಷ್ಮಿ ಐಡಲ್, ಸೇಮ್ ಅದಕ್ಕೆ ಮ್ಯಾಚಿಂಗ್ ಆಗಿ ಬಾಲಾಜಿ ಮ್ಯಾಚಿಂಗ್ ಆಗಿ ಲಕ್ಷ್ಮಿ ಐಡಲ್ 10 ಇಂಚಸ್ ಬರುತ್ತೆ ಈ ಲಕ್ಷ್ಮಿ ಐಡಲ್. ಓಕೆ, ಇದು ಪೀಸ್ ಲೆಕ್ಕನಾ? ಮತ್ತೆ ಅದಕ್ಕೆ ಸ್ಟೋನ್ ವರ್ಕ್ ಮಾಡಿದೀವಿ. ಓಕೆ, ಸೊ ಕಂಪ್ಲೀಟ್ ಆಗಿ ಯಾರನ್ನ ಬಾಲಾಜಿ ಸೆಟ್ ಮನೇಲಿ ಇಟ್ಟು ಪೂಜೆ ಮಾಡ್ಬೇಕು ಅಂದ್ರೆ ಈ ತರ ಕಂಪ್ಲೀಟ್ ಸೆಟ್ ತಗೋಬಹುದು. ಇದು ಸರ್ ಇಂಪೋರ್ಟೆಡ್ ಜರ್ಮನ್ ಸಿಲ್ವರ್ ಟ್ರೇ. ಇದು ಪೀಸ್ ಲೆಕ್ಕನಾ? ಪೀಸ್ ರೇಟ್ ಬರುತ್ತೆ. ಸೊ ಇಂಪೋರ್ಟೆಡ್ ಯಾವ ಪ್ರಾಡಕ್ಟ್ ಆಗುತ್ತೆ ಅದೆಲ್ಲ ಪೀಸ್ ಲೆಕ್ಕನೇ ಬರುತ್ತೆ. ಟ್ರೇ ಬಂದು ಪೀಸ್ ರೇಟ್. ಜರ್ಮನ್ ಬಂದು 6 ರೂಪೀಸ್ ಗ್ರಾಮ್. ಆಂಟಿಕ್ ಸ್ಟಾರ್ಟ್ ಫ್ರಮ್ 5 ರೂಪೀಸ್ ಅಪ್ ಟು 15. 5 ರೂಪೀಸ್ ನಮ್ಮ ಹತ್ರ ಕಮ್ಮಿನೇ ಕಲೆಕ್ಷನ್ ಇರೋದು. 9 ರೂಪೀಸ್ ಜಾಸ್ತಿ ಕಲೆಕ್ಷನ್. 9 ರೂಪೀಸ್ ಮತ್ತೆ 6 ರೂಪೀಸ್ ಸಿಗುತ್ತೆ ಅಲ್ಲ, ನಾರ್ಮಲ್ ಪೂಜಾ ಐಟಮ್ ಸಿಗುತ್ತೆ. ನಾರ್ಮಲ್ ಸಿಗುತ್ತೆ. ಓಕೆ, ಈ ತರ ಡಿಫ್ರೆಂಟ್ ಆಗಿ ಯುನಿಕ್ ಆಗಬೇಕು ಅಂದ್ರೆ ಆಂಟಿಕ್ ಜರ್ಮನ್ ಸಿಲ್ವರ್. ಫ್ರೆಂಡ್ ಶಾಪ್ಗೆ ಡೈರೆಕ್ಷನ್ಸ್ ನೋಡೋಣ. ಇದು ಬಂದು ಕಾಟನ್ಪೇಟ್ ಮೇನ್ ರೋಡ್, ಪ್ರೇಮ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಇದೆ ನೋಡಿ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ವಿಜಯರಾಜ್ ಡೀಲಕ್ಸ್ ಹೋಟೆಲ್ ಅಂತ ಇದೆ. ಸೊ ಈ ಹೋಟೆಲ್ಗೆ ಎಕ್ಸಾಕ್ಟ್ ಆಪೋಸಿಟ್ ರೋಡಲ್ಲಿ ಹೋಗಬೇಕು. ಸೊ ಹೊಸಗೆ ಹೋಗೋರಿಗೆ ಕನ್ಫ್ಯೂಷನ್ಸ್ ಆಗುತ್ತೆ ಅಂತ ನಾನು ಲ್ಯಾಂಡ್ಮಾರ್ಕ್ ಅನ್ನೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಆಟೋ ಬುಕ್ ಮಾಡ್ಕೊ ಬಂದರೆ ಕೂಡ ಇಲ್ಲಿ ಹೋಟೆಲ್ ಹತ್ರ ಇಳಿದ್ಬಿಟ್ಟು ನೀವು ಸ್ಟ್ರೈಟಾಗಿ ಹೋಗ್ಬೋದು. ಸೊ ಅಲ್ಲಿಂದ ಸ್ಟ್ರೈಟಾಗಿ ಬಂದರೆ ಫಸ್ಟ್ ಲೆಫ್ಟ್ ಫಸ್ಟ್ ರೈಟ್.
ಇದೇ ಫ್ರೆಂಡ್ಸ್ ಇವ್ರದ್ದು ಶಾಪು. ನೀವು ಸಿಂಗಲ್ ಪೀಸ್ ರೀಟೇಲ್ ಪ್ರೈಸ್ಗೆ ಬೇಕು ಅಂದ್ರೂ ಪರ್ಚೇಸ್ ಮಾಡ್ಕೋಬೋದು. ಬಲ್ಕ್ ಕ್ವಾಂಟಿಟಿ ಸೇಲ್ ಪರ್ಪಸ್ಗೆ ಬೇಕು ಅಂದರೆ ಕೂಡ ಶಾಪ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು. ಸೊ ಇವರು ಎಲ್ಲ ಲ್ಯಾಂಗ್ವೇಜಸ್ಸು ಮಾತಾಡ್ತಾರೆ ಫ್ರೆಂಡ್ಸ್. ನೀವು ಯಾವ ಲ್ಯಾಂಗ್ವೇಜ್ ಕನ್ವೀನಿಯೆಂಟ್ ಇರುತ್ತೋ ಆ ಲ್ಯಾಂಗ್ವೇಜಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮಗೆ ಗೈಡ್ ಮಾಡ್ತಾರೆ. ಅದೇ ಥರ ವರ್ಲ್ಡ್ ವೈಡ್ ಶಿಪ್ ಕೂಡ ಮಾಡ್ತಾರೆ ಫ್ರೆಂಡ್ಸ್. ಈ ಜರ್ಮನ್ ಸಿಲ್ವರ್ ಐಟಮ್ಸೇ ಅಲ್ಲ, ಇವರು ಫುಡ್, ಮೆಡಿಸನ್ಸ್, ಸ್ವೀಟ್, ಕ್ಲಾತ್ಸ್ ಈ ಥರ ಐಟಮ್ಸ್ ಏನಾನ ನೀವು ಬೇರೆ ಕಂಟ್ರಿಗೆ ಕೊರಿಯರ್ ಮಾಡಬೇಕು ಅಂದರೆ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಡೀಟೇಲ್ ಎಲ್ಲ ಕೂಡ ಹೇಳ್ತಾರೆ, ಪ್ರೈಸಸ್ ಎಷ್ಟು ಅಂತ ಕೂಡ ಹೇಳ್ತಾರೆ. ಸೊ ಎಲ್ಲದರಲ್ಲೂ ನಿಮಗೆ ಬಲ್ಕ್ ಕ್ವಾಂಟಿಟಿ ಅನ್ನೋದು ಕೂಡ ಸಿಗುತ್ತೆ. ಕೊರಿಯರ್ ಕೂಡ ಇದೆ. ಓಕೆ. ಫುಡ್, ಬಟ್ಟೆ, ಮೆಡಿಸಿನ್ಸ್ ಏನ್ ಬೇಕಾದ್ರೂ ಇಂಟರ್ನ್ಯಾಷನಲ್ ಶಿಪ್ಮೆಂಟ್ ಮಾಡೋ ಡೀಟೇಲ್ಸ್ ಎಲ್ಲಾ ಕಂಟ್ರಿಗೂ ಕಳ್ಸಿಕೊಡ್ತೀವಿ ರೀಸನಬಲ್ ರೇಟ್. ಇಲ್ಲ, ತುಂಬಾ ಜನಕ್ಕೆ ರಿಕ್ವೈರ್ಮೆಂಟ್ ಇದೆ ಇದು. ಯಾವ ತರ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಮಾಡ್ಬೇಕಂತ ಎಲ್ಲೋಗಿ ಮಾಡ್ಬೇಕು, ಎಷ್ಟು ವೆಯ್ಟ್ ಇರುತ್ತೆ, ಅದು ಪ್ರೈಸಸ್ ಎಲ್ಲ ಯಾರಿಗೂ ಗೊತ್ತಿಲ್ಲ. ಬಟ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಹೇಳ್ತಾರೆ. ನಮ್ಮ ಹತ್ರನೇ ನೀವೇನಾ ಅದು ಕೂಡ? ಓಕೆ.